ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈ ವರ್ಷದ ವೈದ್ಯಕೀಯ ಪ್ರವೇಶಕ್ಕೆ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ NTA ಈ ಪರೀಕ್ಷೆಯಲ್ಲಿ ಮತ್ತೆ ಜನಿವಾರ ತೆಗೆಸಿದ್ದಾರೆ. ಮತ್ತೆ ಸಮಸ್ಯೆ, ಮತ್ತೆ ಬ್ರಾಹ್ಮಣರಿಂದ ಪ್ರತಿಭಟನೆ. ನಿಜವಾಗಿಯೂ ಇಲ್ಲಿವರೆಗೆ ನಡೆದಂಥ ಎಕ್ಸಾಮ್ಗಳು ರಾಜ್ಯ ಸರ್ಕಾರದ ಅಡಿಯಲ್ಲಿ ನಡೆದಿದ್ದು, ರಾಜ್ಯ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರದ ಅದು ವಿರೋಧಿ ಇರ್ಬೋದೇನೋ ಅಂತ ನಾವು ಗೆಸ್ ಮಾಡ್ತಾಯಿದ್ವಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅದ, ಕೇಂದ್ರ ಸರ್ಕಾರ ಮೋದಿ ಅವರು ಅದೇಂಗೆ ಜನಿವಾರ ವಿರೋಧಿ ಆಗಲಿಕ್ಕೆ ಸಾಧ್ಯದ? ಅದು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಶ್ರೀಪಾದ್ ಪಾಟೀಲ್ ಅನ್ನುವಂಥ ವಿದ್ಯಾರ್ಥಿ ಅನಿವಾರ್ಯವಾಗಿ ತಮ್ಮ ಜನಿವಾರವನ್ನು ತೆಗೆದು ಎಕ್ಸಾಮ್ ಬರೋದಂಥದ್ದು, ಆ ನೋವಿನಿಂದ ಎಕ್ಸಾಮ್ ಸರಿ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೊಂದು ದೊಡ್ಡ ಸುದ್ದಿ ಇವತ್ತು. ನಿಜವಾಗಿಯೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬ್ರಾಹ್ಮಣರ ವಿರೋಧಿಯ, ಜನಿವಾರದ ವಿರೋಧಿಯ ಅನ್ನೋದನ್ನು ಮೊದಲು ನಾವು ಪ್ರಶ್ನೆ ಮಾಡ್ಕೋಬೇಕಾಗಿಲ್ಲ. ಯಾಕಂದರೆ ಪರೀಕ್ಷೆ ನಡೆಯೋದು ಈ ಜಾತಿ ಧರ್ಮ ಇವುಗಳನ್ನು ಮೀರಿದ್ದು ಇವರಲ್ಲಿರುತ್ತಿರುವಂಥ, ಈ ವಿದ್ಯಾರ್ಥಿಗಳಿರುತ್ತಿರುವಂಥ, ಅದರಲ್ಲೂ ಈ ದೇಶಕ್ಕೆ ಬೇಕಾದಂಥ ವೈದ್ಯಕೀಯ ಜ್ಞಾನ, ದೊಡ್ಡ ವಿಜ್ಞಾನ. ಭಾಳಷ್ಟು ಯುವಕ ಯುವತಿಯರ ಕನಸು, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಈ ರಾಷ್ಟ್ರ ಕಟ್ಟುವಲ್ಲಿ ದೊಡ್ಡದಾಗಿ ನಮ್ಗೆ ಕಾಣಿಕೆ ಕೊಡಬೇಕು, ಸ್ವತಃ ನಾವು ಒಳ್ಳೆಯ ಬದುಕನ್ನು ಬದುಕಬೇಕು ಅನ್ನೋ ಕನಸುಗಳನ್ನು ಕಾಣುತ್ತಿರುವಂಥ ಜನರ ಆ ಅಭ್ಯರ್ಥಿಗಳ ಲೋಕ. ಅಲ್ಲಿ ಸೆಲೆಕ್ಷನ್ ಆಗಬೇಕಾಗಿದ್ದರೆ ಪ್ಯೂರ್ ಮೆರಿಟ್, ಪೂರ್ಣ ಅವರಲ್ಲಿ ಯೋಗ್ಯತೆ ಇದ್ದಂಥವ್ರು ಮಾತ್ರ ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಆಧಾರ ಏನು, ಹೆಂಗೆ ಮಾಡೋದು, ಅದರ ಸಲುವಾಗಿ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಅವರು. ಮಾರ್ಗಸೂಚಿಯಲ್ಲೇ ಅದು ಇತ್ತೀಚೆಗೆ ಯಾಕೆ ಹಿಂಗೆ ಮಾಡಿದಾರಪ್ಪ ಅಂದರೆ ನಿಮ್ಗೆ ಗೊತ್ತದ. ಮತ್ತು ನಮ್ಮ ಬ್ರಾಹ್ಮಣ ಅಭ್ಯರ್ಥಿಗಳು ಅಷ್ಟೇ ಅಲ್ಲ, ಅವ್ರ ಪಾಲಕರಿಗೆ ಇದು ಗೊತ್ತಿರಲೇಬೇಕು. ಯಾಕಪ್ಪ ಅಂತಂದ್ರೆ ಎಷ್ಟು ಪರೀಕ್ಷೆ ಪವಿತ್ರತೆಯಿಂದ ಕುಳಿತದನೋ, ಎಷ್ಟು ಕಾಫಿ ಇಲ್ಲದ ನಡೀತದನೋ ಅಷ್ಟು ಯೋಗ್ಯ ಹುಡುಗರು ಸೆಲೆಕ್ಷನ್ ಆಗಲಿಕ್ಕೆ ಸಾಧ್ಯ. ಈ ದೇಶಕ್ಕೆ ಯೋಗ್ಯವಾದ ಒಬ್ಬ ಡಾಕ್ಟರು, ಯೋಗ್ಯವಾದ ಒಬ್ಬ ತಂತ್ರಜ್ಞಾನ ಇಂಜಿನಿಯರು ಇವೆಲ್ಲ ಪಡೆದಂಥ ಜನ ಸಿಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅವರಿದ್ದಂಥವ್ರು ಈಗ ಇತ್ತೀಚೆಗೆ ನಾವು ಡೆವಲಪ್ ಮಾಡ್ಕೊಂಡಂಥದ್ದು ವಿಜ್ಞಾನ, ಅದರಲ್ಲೂ ಮುಖ್ಯವಾಗಿ ಈ ಡಿವೈಸಸ್ಗಳನ್ನ ಉಪಯೋಗ ಮಾಡಿಕೊಂಡು ಕಾಫಿ ಹೊಡೆಯುವಂಥದ್ದು, ಬ್ಲೂಟೂತ್ಗಳಾಗಿರ್ಬೋದು, ಮತ್ತದಾಗಿರ್ಬೋದು, ಅದ್ರ ಥ್ರೂ ಮಾಡುವಂಥದ್ದು ನಾವು ನೋಡಿದ್ವಿ. ಅವುಗಳನ್ನು ನಮ್ಮ ಕಿವಿಯಲ್ಲೋ, ಮೂಗುತಿಯಲ್ಲೋ, ಗುಳದಾಡಿಯಲ್ಲೋ, ಅವುಗಳನ್ನು ನಮ್ಮ ಜನಿವಾರದಲ್ಲೋ, ಶಿವದಾರದಲ್ಲೋ ಎಲ್ಲೆಲ್ಲೂ ಇಟ್ಕೊಂಡು ಬರುವಂಥ ಕಾಫಿ ಹೊಡೆಯೋ ಜನ ಇದ್ದಾರೆ ಇಲ್ಲಿ, ಇಲ್ಲಂತಲ್ಲ. ಅಂಥವ್ರನ್ನ ಹಿಡಿಯೋ ಸಲುವಾಗಿ ಇವತ್ತು ಅನಿವಾರ್ಯವಾಗಿ ಅವ್ರಿಗೆ ಕಳಚಿತ ಬರಬೇಕು ಅಂತ. ಈವನ್ ಉದ್ದ ಅಂಗಿ ಹಾಕೊಳ್ಳೋ ಹಾಗಿಲ್ಲ, ಜೀನ್ ಪ್ಯಾಂಟ್ ಹಾಕೊಳ್ಳೋ ಹಾಗಿಲ್ಲ, ಅನೇಕ ಕಂಡೀಷನ್ಗಳು ಹಾಕಿದ್ದಾರೆ. ಹಾಫ್ ಪ್ಯಾಂಟ್ ಹಾಕಿದ್ರು ಅಡ್ಡಿ ಇಲ್ಲ, ಬೂಟ್ಗಳು ಹಾಕೊಂಡು ಬರುವಾಗಿಲ್ಲ, ತಾಳಿಗೆ ಜನಿವಾರ ಶಿವದಾರ ಹಾಕಿ ಬರೋಂಗಿಲ್ಲ, ಹಾಕೊಂಡು ಬರೋಂಗಿಲ್ಲ, ಕಂಡೀಷನ್ ಮಾಡಿದ್ದಾರೆ ರೀ. ಅದು ಸುಪ್ರೀಂ ಕೋರ್ಟ್ ಮುದ್ರಣೂ ಒತ್ತದ. ಯಾಕೆ? ಇಲ್ಲೇ ಮಾಲ್ ಪ್ರಾಕ್ಟೀಸ್ ಆಗಬಾರ್ದು, ಇಲ್ಲೇ ಕಾಫಿ ಆಗಬಾರ್ದು, ಇಲ್ಲೇ ಅಯೋಗ್ಯ ಆಯ್ಕೆ ಆಗಬಾರ್ದು, ಇವೆಲ್ಲ ಓದಾವಿಲ್ಲ. ಈ ದೇಶದ ಸಂಪತ್ತು ರೀ, ಬುದ್ಧಿವಂತ ಜನ, ಜ್ಞಾನಿಗಳು. ಆ ಜ್ಞಾನವನ್ನು ಪಡೆಯುವಲ್ಲಿ ಬ್ರಾಹ್ಮಣರು ಮುಂದೆ ಯಾವಾಗಲೂ. ಆ ಬ್ರಾಹ್ಮಣರು ಜನಿವಾರ ತೆಗೆದಿದ್ದಕ್ಕಾಗಿ ಇಷ್ಟೊಂದು ಪ್ರತಿಭಟನೆ ನಾವೇನೋ ಅಂತ ಇದ್ವಿಲ್ಲಪ್ಪ. ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರದ ಅದರ ಆದಷ್ಟು ಹೆಸರು ಕೆಡಿಸುವಾಗಿ ಮಾಡ್ತಾಯಿದ್ದಾರೆ ಅನ್ನೋ ಅಂತ ಅನಿಸ್ತಾ ಇತ್ತು. ಇವತ್ತು ಕೇಂದ್ರ ಸರ್ಕಾರ ವೃದ್ಧಿ ಮಾಡ್ತಾಯಿದ್ದಾರೆ. ಇಲ್ಲ, ನಮ್ಮ ಧರ್ಮ ನಮಗೆ ಶ್ರೇಷ್ಠ, ಏನು ತಪ್ಪಲ್ಲ ಅದ್ರ. ಬ್ರಾಹ್ಮಣ ತಮ್ಮ ಜನರ ಬಗ್ಗೆ ಪ್ರೀತಿ, ವಿಶ್ವಾಸ, ಒಂದು ಗೌರವ ಇಡಲಿ. ಅದು ಅದೇ ಕಾಲಕ್ಕೆ ಇಲ್ಲಿಯ ಯೋಗ್ಯತೆ ಬೆಳೆಸುವಂತಹ, ಯೋಗ್ಯತೆ ಮೇಲ್ಪಟ್ಟಕ್ಕೆ ಒಯ್ಯುವಂಥ ಪರೀಕ್ಷೆಗಳಿವೆಲ್ಲ. ಇವತ್ತು IAS ಆಗಿರ್ಬೋದು, KS ಆಗಿರ್ಬೋದು, ಅಂದರೆ UPSC ಎಕ್ಸಾಮ್ಸ, KPSC ಎಕ್ಸಾಮ್ಸ, ಇನ್ನುಳಿದ ಕಾಂಪಿಟೇಟಿವ್ ಎಕ್ಸಾಮ್ಸ, ಇವನ್ ನೀಟ, GE ಇವೆಲ್ಲದ್ರ ಕಡೆ ಕಡ್ಡಾಯವಾಗಿ ಇರೋ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಬೆಲ್ಟ್ ಹಾಕೊಂಡು ಬರುವಂಗಿಲ್ಲ, ಚಪ್ಪಲಿ ಧರಿಸ್ಕೊಂಡು ಬರುವಂಗಿಲ್ಲ, ಅದು ಹೊರಗಡಬೇಕು, ಮುಗ್ತಿ ಅದನ್ನ ಹಾಕೊಂಡು ಬರುವಂಗಿಲ್ಲ, ಗುಳದಾಳೆ ಹಾಕೊಂಡು ಬರುವಂಗಿಲ್ಲ, ರಿಂಗ್ಸ್ ಹಾಕೊಂಡು ಬರುವಂಗಿಲ್ಲ, ಇವೆಲ್ಲರೂ. ಯಾಕಂದ್ರೆ ಈ ಮೂಲಕ ಅಲ್ಲೆಲ್ಲ ಅಯೋಗ್ಯರು ಒಳಗೆ ಸೆಲೆಕ್ಷನ್ ಆಗುವಂಥ ಅವಕಾಶ ಹೆಚ್ಚಾಗಿದೆ ಮತ್ತು ಆಗಿದ್ದಾರೆ ಅನ್ನೋದು ಸಾಕ್ಷಿಗಳು ಇದ್ದಾವೆ. ಇಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಒಳ್ಳೆಯವ್ರಿಗೆ, ಪ್ರಾಮಾಣಿಕವಾಗಿ ಆರೋಗ್ಯ ಮಾಡಿದವ್ರಿಗೆ ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತ ಇದೆಲ್ಲ ರೂಲ್ಸ್ ಮಾಡಿದ್ದಾರೆ. ಬ್ರಾಹ್ಮಣರ ವಿರೋಧ, ಲಿಂಗಾಯತರ ವಿರುದ್ಧ, ಮೇಲ್ವರ್ಣ ಜನರ ವಿರುದ್ಧ, ಅದು SC STಗಳ ವಿರುದ್ಧ ಅಂತ ಏನೂ ಇಲ್ಲ. ಯಾಕೆಂದರೆ ಇಂಥ ಎಕ್ಸಾಮ್ಗಳು ಸೆಲೆಕ್ಷನ್ ಆಗೋದು ಮೇಲ್ವರ್ಣ ಜನ ಮಕ್ಕಳು. ಯಾಕಂದ್ರೆ ಅವ್ರಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಸಿಕ್ಕಿರ್ತದೆ, ಮನೆಯಲ್ಲಿ ತಂದೆ ತಾಯಿಗಳು ಸರಿಯಾಗಿ ಬೆಳೆಸಿರ್ತಾರೆ. ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದ ಜನರ ಗುರಿ ಏನು ಬಂತ, ತಮ್ಮ ಮಕ್ಕಳು ಒಳ್ಳೆ ಶಿಕ್ಷಕರನ್ನಾಗಿ ಮಾಡೋದು. ಹಂಗಂದರೆ ಯಾರ್ದಿಲ್ಲ ಅಂತಲ್ಲ, ಬಡವ್ರದಲ್ಲ. ಆದರೆ ಇವತ್ತು ಒಂದು ನೀಟ್ ಎಕ್ಸಾಮ್ ಪಾಸ್ ಮಾಡುವಷ್ಟು, ಅವಾಗ ಎಕ್ಸಾಮ್ ತಯಾರಿ ಮಾಡುವಷ್ಟು ದುಡ್ಡು ಭಾಳಷ್ಟು ಬಡ ಕುಟುಂಬಗಳಲ್ಲಿಲ್ಲ. ಅದರಲ್ಲೂ ಮ್ಯಾಕ್ಸಿಮಮ್ 90% ನಮ್ಮಲ್ಲೇ ಕೂಲಿಕಾರರಿದ್ದಾರೆ. ಅಂದ ದುಡ್ದು, ಅಂದ ತಿಂದ, ಅಂದ ಅಕ್ಕಿ ತಿಂದ, ಅಂದ ಜೋಳ ತಿಂದ, ಅಂದ ಬೀಸಿ, ಅಂದ ರೊಟ್ಟಿ ಮಾಡಿ, ಅಂದ ತಿನ್ನೋದು ಜನ ಇದ್ದಾರೆ ಪಾಪ.
ಅವರೆಲ್ಲಿ ಇಂಥ ಕನಸು ಕಾಣಲಿಕ್ಕೆ ಸಾಧ್ಯ ಇದ್ರೆ ಆ ಎಕ್ಸಾಮ್ಗಳು ಫೇಸ್ ಮಾಡೋಕ್ಕೆ ಸಾಧ್ಯ. ಎಂದೋ ಯಾವುದೋ ವ್ಯಕ್ತಿ 3ನೇ ರ್ಯಾಂಕು 2ನೇ ರ್ಯಾಂಕು 1ನೇ ರ್ಯಾಂಕ್ ಕೊಡೋದಾಗ ನಾವು ದೊಡ್ಡ ಸುದ್ದಿ ಮಾಡಿದ್ವಿ, ಕೂಲಿಕಾರನ ಮಗಳು ಅಂತೇಳಿ. ಅದು ಅತ್ಯಂತ ಅದೊಂದು ಎಕ್ಸೆಪ್ಷನ್ಸ್ ಅಂತೀವಿ ನಾವು. ಅಂಥವು ಇದ್ದಾವೆ, ಆದರೆ ಭಾಳ ಕಡಿಮೆ. ಒಬ್ಬರು DC ಪಾರ್ಟಿ ಅವ್ರು ಬಡತನ ಮೇಲೆ ಬಂದ್ರಂತೆ, ಎಲ್ಲ ಮಕ್ಕಳು ಬಂದ್ರ ಮೇಲೆ. ಇವತ್ತು ನಾವು ಇದನ್ನೆಲ್ಲ ಪ್ರಶ್ನೆ ಮಾಡ್ಕೋಬೇಕಾಗ್ಯದ. ಇದು ಕೇವಲ ಮಧ್ಯಮ ಮೇಲ್ಮಧ್ಯಮ ವರ್ಗದವ್ರಿಗೂ, ಅದರಲ್ಲೂ ಬುದ್ಧಿವಂತ ವರ್ಗ ಯಾವುದದ ತಮ್ಮ ಮಕ್ಕಳನ್ನ ತಯಾರು ಮಾಡ್ತಾ ಇರ್ತಾರೆ, ಅವ್ರ ನಡುವೆ ಇದು ಕಾಂಪಿಟೇಷನ್ ಇರ್ತಾ ಇರ್ತದೆ. ಅಲ್ಲೂ ಸಹಿತ ಅದು ಆಗಬಾರ್ದು. ಅಲ್ಲಿಯೂ ಅಯೋಗ್ಯ ವ್ಯಕ್ತಿಗಳು ಒಳಗೆ ಸೇರಬಾರ್ದು, ಅಯೋಗ್ಯ ಡಾಕ್ಟರ್ ಆಗಬಾರ್ದು, ಅಯೋಗ್ಯ ತಂತ್ರಜ್ಞಾನಿ ಆಗಬಾರ್ದು ಅನ್ನೋದಕ್ಕಾಗಿ ಇನ್ನು ತಿಳಿಸುವಾಗೆ ಈ ಒಂದು ಏನಪ್ಪ ಅಂತಂದ್ರೆ ಗುಡ್ದಾಳೆ ಹಾಕೊಂಡು ಬರುವಂಗಿಲ್ಲ, ಜನವರ ಹಾಕೊಂಡು ಬರುವಂಗಿಲ್ಲ, ಮೂಪಟ್ಟು ಹಾಕೊಂಡು ಬರುವಂಗಿಲ್ಲ, ಕಿವ್ಯಾಗ ಓಲಿ ಹಾಕೊಂಡು ಬರುವಂಗಿಲ್ಲ, ತಾಳಿ ಕಟ್ಕೊಂಡು ಬರುವಂಗಿಲ್ಲ, ಚೈನ್ ಹಾಕೊಂಡು ಬರುವಂಗಿಲ್ಲ, ಉದ್ದನ ಪ್ಯಾಂಟ್ ಹಾಕೊಂಡು ಬರುವಂಗಿಲ್ಲ, ಉದ್ದನ ಅಂಗಿನ ಹಾಕೊಂಡು ಬರುವಂಗಿಲ್ಲ, ಜೀನ್ಸ್ ಹಾಕೊಳ್ಳೋಂಗಿಲ್ಲ, ಬೂಟ್ಸ್ ಹಾಕೊಳ್ಳೋಂಗಿಲ್ಲ. ಇವೆಲ್ಲ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ರೀ. ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟದ, ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಟ್ಟದ, ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟದಪ್ಪ. ಈಗ ನೀವೇನು ಕೇಳೋದಿದ್ರು ಇನ್ನು ಕೋರ್ಟ್ ಹೋಗಿ ನೀವು ಕೇಳಬೇಕಾದ್ರೆ ಕೋರ್ಟ್ ಏನು ಡಿಸಿಷನ್ ಮಾಡ್ತದೆ. ಸುಮ್ಮನೆ ಪ್ರತಿಭಟನೆ ಮಾಡಿದ್ರೆ ಏನು ಅಂತ ಆ ಮಕ್ಕಳಿಗೂ ಸ್ವಲ್ಪ ಸಹಜವಾಗಿ ಕೆಲವೊಂದು ಮಕ್ಕಳು ಅಭ್ಯಾಸ ಮಾಡಿರೋದಿಲ್ಲ, ಮತ್ತೂ ಆಗಿರ್ತದೆ. ಈಗ ನಮ್ಮ ಜನವಾರ ತೆಗಿಸಿಲ್ಲ ನಮ್ಗೆ ಹಿಂಗಾದ್ರೆ ನಾವು ನಿಂತ ಭಾಳ ನೋಡ್ತಾ ಇದ್ವಿ. ನಮಗೆ ದೆವ್ವ ಆಗಿದ್ರಿ, ಶಕ ಆಗಿದ್ರಿ ಅನ್ನೋಂಥ ಇನ್ನೂ ದೇಶಗಳು, ಈ ದೇಶದಲ್ಲಿ ಅಂಥ ಘಟನೆಗಳು ಸಾಕಷ್ಟು ಇದ್ದಾವೆ. ದೆವ್ವಿಗೆ ಕೊಳ್ಳಕ್ಕೆ ಏನಪ್ಪ ಅಂದ್ರೆ ಆಯ್ಚ ಕಟ್ಕೊಂಡು ಕಾಲ ಖರೀದಾರ ಕಟ್ಕೊಂಡು ಅಲ್ಲಿರೋ ಜನರು ನೋಡ್ತಾ ಇದ್ದೀವಿ. ದೆವ್ವ ಭೂತು ದೇವರು ಇಂಥ ಒಂದು ವೈಜ್ಞಾನಿಕ ಹೋದಲ್ಲೇ ಅದು ವೈಜ್ಞಾನಿಕ ವ್ಯಕ್ತಿಯನ್ನು ತಯಾರು ಮಾಡುವಂಥ ಈ ಎಕ್ಸಾಮ್ಗಳೆಲ್ಲ ಇವತ್ತು ನಾವು ಜನವಾರ ಸಲುವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ, ವಿರೋಧ ಮಾಡ್ತಾಯಿದ್ದೀವಿ. ನಾವು ಅನ್ನೋದು ಇಷ್ಟ ಈ ಸಂದರ್ಭದಲ್ಲೇ ಜನಿವಾರ ಶಿವದಾರ ನಮಗೆಲ್ಲ ಅದ್ರ ಜೊತೆಗೆ ಇನ್ನುಳಿದ ಯಾವ ನಮ್ಮ ಧಾರ್ಮಿಕ ಚಿಹ್ನೆಗಳು ನಮಗೆ ಇರಲಿ. ಜೊತೆಗೆ ಅವೆಲ್ಲದನ್ನು ಮೀರಿದ್ದು ಈ ದೇಶವನ್ನು ಕಟ್ಟುವಲ್ಲೇ ಇಲ್ಲೇ ಬುದ್ಧಿವಂತರು ಜ್ಞಾನಿಗಳು ಜೊತೆಗೆ ದುಡಿಯುವವರು ಎಲ್ಲ ಕೂಡ ದೇಶ ಇದಾಗಲಿಕ್ಕೆ ಸಾಧ್ಯದ. ಅದೆಲ್ಲ ಮೂಢನಂಬಿಕೆಗಳಿಂದ ಮತ್ತೆ ನಂಬಿಕೆಗಳಿಂದ ಅದನ್ನೆಲ್ಲ ಹಿಂದಿನ ದಿನಗಳನ್ನ ನೆನಪಿಸ್ಕೊತಿದ್ದ ಅಲ್ಲ ಹೀಗಾಗಬಾರ್ದು ಹೊರತು ವಿರೋಧ ಮಾಡಿದ್ರೆ ಇದು ಇನ್ನೊಂದು ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಅವೆಲ್ಲ ಹಾಸ್ಯಾಸ್ಪದ ಆಗ್ತೀವಿ ಅಂತ. ಏನಪ್ಪ ಇವರು ವೈಜ್ಞಾನಿಕವಾಗಿ ಮಾತಾಡ್ತಾರೆ ಇಂಥವುದಲ್ಲ ಅಂತ ಅನ್ನೋಂಥ ಮಾತುಗಳು ಬರ್ತಾವೆ. ಅದರ ಅರ್ಥ ಅವ್ರು ಟೀಕಾ ಮಾಡ್ದಂಥ ಬಿಡಬೇಕಂತಲ್ಲ. ನಮ್ಮ ಅಟ್ಲೀಸ್ಟ್ ಎಕ್ಸಾಮ್ಗಳನ್ನ ಒಂದು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವುಗಳನ್ನು ಹೊರಗಿಟ್ಟು ಬರಬೇಕು ರೀ, ಮನೆಯಾಗಿಟ್ಟು ಬರ್ರಿ ಅಂತ ಹೇಳ್ತಾರೆ. ಈಗ ಜನಿವಾರ ಆಯ್ತು ಶಿವದಾರ ಆಯ್ತು ಯಾವುದಾಯ್ತು ಎಕ್ಸಾಮ್ ಬರೋ ಮುಂದೆ ನಿಮ್ಮ ಮನೆಗೆ ಪ್ರತಿಯೊಂದು ಮನೆಯಲ್ಲೂ ಜಗಲಿದ್ದೇ ಇರ್ತದೆ, ದೇವರ ಕೊನೆ ಇರ್ತದೆ, ಅಲ್ಲಿಟ್ಟು ಬಂದು ಬಿಡ್ರಿ. ಮತ್ತೆ ಎಕ್ಸಾಮ್ ಓದ್ಕೊಳ್ಳ ನೀವು ಸ್ನಾನ ಮಾಡ್ಕೊಂಡು ಮತ್ತೆ ಹಾಕ್ಕೊಂಡು ಧರಿಸ್ರಿ. ಧ್ವಜ ಎಲ್ಲ ಸಲ ಹುಟ್ಟುವಂತ ನಿಮಗೆ ಗೊತ್ತದ, ಹುಟ್ಟಿನಿಂದ ಏನು ಬಂದಂಥದ್ದಲ್ಲ ಜನಿವಾರ. ನೀವು ನಿಮ್ಮ ಮಕ್ಕಳ 7 ವರ್ಷ 6 ವರ್ಷಕ್ಕೆ ಬಂದಾಗ ಈ ಜನಿವಾರನ್ನು ಹಾಕಿರ್ತೀರಿ ಅವ್ರಿಗೆ, ಅಂದರೆ ತೆಗಿಲಿಕ್ಕೆ ಹಾಕಲಿಕ್ಕೆ ಬರುತ್ತೆ. ಹಾಗೆ ಉಳಿದಾಳಿ ಸಹಿತ ಇನ್ನೊಂದು ವಸ್ತುಗಳು ಸಹಿತ ನಾವು ಹುಟ್ಟಿ ಬಂದ ಮೇಲೆ ನಮ್ಮ ಸೌಂದರ್ಯಕ್ಕೋ ನಮ್ಮ ಧಾರ್ಮಿಕ ನಂಬಿಕೆಗೋ ನಾವು ಹಾಕ್ಕೊಳ್ತಾ ಇರ್ತೀವಿ. ಅವ್ರ ಬಗ್ಗೆ ನಮ್ಗೆ ಗೌರವ ಇರಲಿ. ಆದರೆ ಅತಿ ಇಂಥ ಕೆಲಸಗಳು ಮಾಡೋದ್ರಿಂದ ಅದು ಇನ್ನೊಬ್ರಿಗೆ ತೊಂದರೆ ಆಗೋದಷ್ಟೇ ಅಲ್ಲ, ಆ ಪೇಪರ್ ಬರೀತಿರೋದು ಮಕ್ಕಳು ಸಹಿತ ಮಾನಸಿಕವಾಗಿ ಹಿಂಸೆ ಆದಂಗೆ ಆಗ್ತದೆ. ಯಾಕಂದ್ರೆ ಮನೆಯಲ್ಲೇನೋ ಅದನ್ನು ಜಗಲಿ ಮೇಲೆ ಇಟ್ಟು ಬಂದು ಅದನ್ನು ಪೂಜೆ ಮಾಡಿ ಬಂದ್ರೆ ಮನಸ್ಸು ಶಾಂತಿ ಇರ್ತದೆ. ಶಾಂತಿ ಕೊಡ್ತಾ ಎಕ್ಸಾಮ್ ಬರೆಯುವಂಥ ಶಕ್ತಿನೂ ಮಕ್ಕಳಲ್ಲಿ ಬರ್ತದೆ. ಯಾಕೆಂದರೆ ಯಾರು ಬರಹಗಾರಿದ್ದಾರೆ, ಯಾರು ಚಿಂತಕರಿದ್ದಾರೆ, ಯಾರು ವಿಜ್ಞಾನಿಗಳಿದ್ದಾರೆ ಗೊತ್ತಾಗ್ತದೆ ಅವ್ರಿಗೆ. ಎಷ್ಟು ನೀವು ಏನಪ್ಪ ಮೌನವಾಗಿ ಚಿಂತನೆ ಮಾಡ್ತೀರಿ, ಎಷ್ಟು ನಿಮ್ಮನ್ನು ನೀವು ಯಾವುದೇ ಪ್ರಾಬ್ಲಮ್ಗಳು ದೂರ ಇಡ್ತೀರಿ, ಅಷ್ಟು ಒಳ್ಳೆಯ ಕೃತಿ ಹೊರಗೆ ಬರ್ತದೆ. ಆಗ ಒಳ್ಳೆಯ ಮಕ್ಕಳು ಸೆಲೆಕ್ಷನ್ ಆಗ್ತಾರೆ. ನಿಮ್ಮಲ್ಲಿ ಮಕ್ಕಳು ಹೆಚ್ಚು ಸೆಲೆಕ್ಷನ್ ಆಗಿ ಈ ದೇಶದ ಡಾಕ್ಟರು ಇಂಜಿನಿಯರ್ಗಳು ಆಗ್ತಾರೆ. ಅದು ಆಗಲಿ ತಿಳ್ಕೊಂಡು ಇದೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಇದ್ರ ಬೇಕಾದ್ರೆ ನೀವು ಕೋರ್ಟಲ್ಲಿ ಚಾಲೆಂಜ್ ಮಾಡಿರಿ, ನಿಮಗೇನೋ ಸಂಶಯ ಇದ್ರೆ ಅಂತ ಹೇಳ್ತಾ ಅನಗತ್ಯ ಇದನ್ನು ದೊಡ್ಡ ಮಾಡೋಕ್ಕಿಂತಲೂ ಮಕ್ಕಳಲ್ಲೇ ಪಾಸಿಟಿವ್ನೆಸ್ಸು ಮತ್ತು ವೈಚಾರಿಕ ಬೆಳವಣಿಗೆ ಬೆಳೆಸಿದ್ರೆ ಇನ್ನೂ ನಮ್ಮ ರಾಷ್ಟ್ರ ಬಲಿಷ್ಠ ಮತ್ತು ಜಗದ ಒಂದಿನ ಪ್ರದೇಶವು ಹಾಗೂ ಸಾಹಿತ್ಯಗಳಿದ್ದಾವೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.